ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಆರಾಮದೇವಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಇವತ್ತು ಮದ್ವೆಗೆ ಹೊಂಟೇವ್ರಿ. ಯಾವ ಮದುವೆ ಅಂದ್ರೆ ನಮ್ಮ ತಮ್ಮ ಆಗಬೇಕು ಬಂದು ಕಾರ್ಡ್ ಕೊಟ್ಟು ಹೋಗಿದ್ರು, ಸಾರಿ ಗಿಫ್ಟ್ ಕೊಟ್ಟಿದ್ರು, ನಿಮ್ಗೆ ವ್ಲಾಗ್ನ ಶೇರ್ ಮಾಡಿದ್ದೆ. ಆ ತಮ್ಮನ ಮದುವೆ ಇವತ್ತು ನೋಡ್ರಿ. ಹೀಗಾಗಿ ನಾನು, ಅವ್ವ, ತನು, ಚಿಂಟು ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನೂ ಕೂಡ ಜಾಯ್ನ್ ಆಗ್ತಾರೆ ನಮ್ಗೆ ಬಸ್ ಸ್ಟ್ಯಾಂಡ್ ಒಳಗೆ. ಬರ್ರಿ ಯಾರ್ಯಾರೆಲ್ಲ ಬಂದಾರ ನೋಡೋಣಂತ ಎಲ್ಲರೂ ಸೇರಿ ಹೋಗೋದು ನೋಡ್ರಿ. ಎಲ್ಲಿಗಪ್ಪ ಅಂದ್ರೆ ಬೈಲಹೊಂಗಲ ತಾಲೂಕು ಬೆಳವಡಿಗೆ ಹೋಗ್ಬೇಕು ನೋಡ್ರಿ. ಬೆಳವಡಿಯಲ್ಲೇ ಅವ್ರು ಇರೋದ್ರಿ. ಮತ್ತು ಬೆಳವಡಿಯಲ್ಲಿ ಅವ್ರ ಮನೆ ಮುಂದನ ಮದುವೆ ಇಟ್ಕೊಂಡಿದ್ದಾರೆ. ಸೊ ಹಳ್ಳಿ ಕಡೆ ಎಲ್ಲ ಏನಿರ್ತದ್ರಿ, ಮನೆ ಮುಂದೆ ಸಾಕಷ್ಟು ಜಾಗ ಇರ್ತದೆ. ಆಮೇಲೆ ಏನಿರ್ತೈತಿ, ಅಕ್ಕಪಕ್ಕದವರು ಕೂಡ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಅವ್ರ ಮನ್ಯಾಗ ಕಾರ್ಯಕ್ರಮ ಆಯ್ತು ಅನ್ನೋ ರೀತಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಂದೊಂದು ಹಂಚ್ಕೊಂಡು ಕೆಲಸ ಮಾಡ್ತಾರೆ. ಹೀಗಾಗಿ ಹಳ್ಳಿ ಒಳಗೆ ಮನೆ ಮುಂದನ ಮಾಡ್ಕೊಂಡು ಬಿಡ್ತಾರೆ. ಈ ಕಡೆ ನಮ್ಮ ಸಿಟಿ ಕಡೆ ಮೊದಲು ಜಾಗ ಇರೋಂಗಿಲ್ಲ ಮೇನ್. ಆಮೇಲೆ ಯಾರು ಹೆಲ್ಪ್ ಮಾಡೋರು ಇರೋಂಗಿಲ್ಲ ಅಂಥೇಳಿ ನಾವೇನು ಮಾಡಿಬಿಡ್ತೀವಿ, ಹಾಲ್ನಾಗ ಇಟ್ಕೊಂಡು ಎಲ್ಲನೂ ಒಬ್ರಿಗೆ ನಾವು ಒಪ್ಪಿಸ್ಬಿಟ್ಟಿರ್ತೀವಿ. ಡೆಕೋರೇಷನ್ ಆಗಿರ್ಬೋದು, ಕೇಟ್ರಿಂಗ್ ಆಗಿರ್ಬೋದು, ಅಡುಗೆದಾಗಿರ್ಬೋದು, ಹಿಂಗಂಥೇಳಿ. ಬಟ್ ಹಳ್ಳಿ ಒಳಗೆಲ್ಲ ಹಾಗೇನಿಲ್ಲ ರೀ. ಎಲ್ಲರೂ ಒಟ್ಟಾಗಿ ಮಾಡ್ತಾರೆ. ಯಾರ್ದೋ ಮನೆದಾಗಿರ್ಬೋದು, ಎಲ್ಲರೂ ಸೇರಿ ಮಾಡ್ತಾರೆ. ಅದು ಇನ್ನೂ ಕೂಡ ಹಳ್ಳಿ ಒಳಗೆ ನಡೆದು ಬಂದೈತಿ. ಹೀಗಾಗಿ ಚಂದ ಅಂಥೇಳಿ ಒಗ್ಗಟ್ಟು ಜಾಸ್ತಿ ಇರ್ತೈತೆ ರೀ ಅಲ್ಲಿ. ಅದಕ್ಕೋಸ್ಕರ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ರೀ ಕಾರ್ಯಕ್ರಮ. ನೋಡ್ತಾ ಇರ್ಬೋದು ಎಲ್ಲರೂ ಬಂದಾರ. ನಮ್ಮ ತಮ್ಮ ಮುತ್ತು ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದ. ಬಟ್ ಅವ್ನದ್ದು ಜಾಬ್ ಐತಿ, ಅವ ವರ್ಕಿಗೆ ಹೋಗಬೇಕು. ಯಾಕಂದ್ರೆ ಮದುವೆ ವೆನ್ಸ್ಡೇ ಐತ್ರಿ ಇದು. ಹೀಗಾಗಿ ವರ್ಕಿಗೆ ಹೋಗ್ಬೇಕು ಅವನು. ಸುಜಾತ ಮಾತ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಆಕಿ ರಜೆ ಹಾಕ್ಕೊಂಡು ಆಕಿ ಬರಾಕತ್ತಾಳೆ. ಹಾಗೆ ಚಿಕ್ಕಮ್ಮ ಅವ್ರ ಮನೆಯೊಳಗೆ ಇದ್ದ. ಚಿಂಟು ಗೊತ್ತೈತೆ ನಿಮ್ಗೆ, ಮೊನ್ನೆ ಬರ್ತ್ಡೇ ಪಾರ್ಟಿ ಮುಗಿಸಿ ಚಿಕ್ಕಮ್ಮ ಮನೆಗೆ ಹೋಗಿದ್ದ. ಸೊ ಅವ್ರ ಮನೆಯಿಂದನೇ ಬಂದಿದ್ದ ಚಿಂಟು. ನಾನು ತನು ಅವ್ವ ಅಷ್ಟೇ ಇಲ್ಲಿಂದ ಬಂದ್ವಿ. ಮತ್ತು ತಂಗಿ ಅಂತೂ ಡ್ಯೂಟಿಗೆ ಹೋಗಾಳ್ರಿ, ಯಾಕೆ ಅಂತೂ ಬರೋಂಗಿಲ್ಲ. ಬಟ್ ಮಾಮ ಜಾಯಿನ್ ಆಗ್ತಾರೆ ನಮಗೆ, ಯಾಕಂದ್ರೆ ಅವರು ಬೈಕ್ ತೊಗೊಂಡು ಬರಾಕತ್ತಾರ. ನಾವೇನು ಮಾಡಿದ್ವಿ, ಇಲ್ಲೇ ವೇಟ್ ಮಾಡಕತ್ತಿದ್ವಿ. ನಮ್ಮ ಸಣ್ಣ ಅತ್ತಿಯವ್ರು ಬರೋದಿತ್ತು. ಹಾಗೇನ ಅವ್ವ ಸ್ವಲ್ಪ ನಾಷ್ಟ ಮಾಡ್ಕೊತೇನೆ ತಡಿಯೋ, ನಾನು ನಾಷ್ಟ ಮಾಡಿಲ್ಲ ಅಂತ ನಾಷ್ಟಕ್ಕೂ ಹೋಗಿದ್ಲವ್ವ. ಹೀಗಾಗಿ ಸ್ವಲ್ಪ ನಮ್ಮ ಅತ್ತಿಯವ್ರಿಗೋಸ್ಕರ ಇಲ್ಲೇ ವೇಟ್ ಮಾಡಿದ್ವಿ ನೋಡ್ರಿ. ಮತ್ತು ಬೆಳವಡಿ ಒಳಗೆ ಮನೆ ಮುಂದೆ ಮದುವೆ ಐತೆ ಅಂತ ಹೇಳಿದ್ವಿ. ಬಟ್ ನಾವು ಇದುವರೆಗೆ ಬೆಳವಡಿಗೆ ಒಂದು ಸರಿನೂ ಹೋಗೇನೇ ಇಲ್ಲ. ಯಾವಾಗಿದ್ದರೂ ಶಿವರಾತ್ರಿ ಜಾತ್ರೆ ಒಳಗನೆ ಕೂಡಿರ್ತಿದ್ವಿ ನಾವು. ಬೆಳವಡಿಗೆ ಹೋಗೋಕ್ಕಾಗಿಲ್ಲ. ಸಾಕಷ್ಟು ಸರಿ ನಮ್ಮ ಅತ್ತೆ ಕರೆದು ಇಟ್ಲು, ಬಟ್ ಹೋಗೋಕ್ಕಾಗಿಲ್ಲ. ಅಂದರೆ ನಮ್ಮ ತಂದೆಯವ್ರ ಕಸಿನ್ ಅಂತ ಹೇಳಿದೆಲ್ಲ, ಕಸಿನ್ ಸಿಸ್ಟರ ನಮ್ಮ ಅತ್ತೆ ಆಗಬೇಕು. ಅವ್ರು ಕರೆದ್ರು, ನಾವು ಹೋಗಿದ್ದೇನೆ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಬೆಳವಡಿಗೆ ಹೋಗ್ತಾ ಇರೋದು. ಇದೇ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ನೋಡಬೇಕು, ಬಸ್ ಸ್ಟ್ಯಾಂಡಿಗೆ ಹೋಗಿ ಹುಡುಕ್ಯಾಡಿ ಮನೆಗೆ ಹೋಗೋದು ಅಂಥೇಳಿ. ಮದುವೆ ಅಂದ್ರೆ ಒಂದು ಸಂಭ್ರಮ. ಸೊ ಮತ್ತು ನಾನಂತೂ ಒಂದು ಸ್ವಲ್ಪ ಕಾಟನ್ ಡ್ರೆಸ್ಸ ಹಾಕ್ಕೊಂಡಿದ್ದೀನಿ. ಹೊಸಾದ್ರಿ ಇದು ತೊಗೊಂಡಿದ್ದೆ ನಾನು. ಈ ಬ್ಯಾಸ್ಗೆಲ್ರಿ, ಹಿಂಗಾಗಿ ಇದನ್ನ ಹಾಕ್ಕೊಂಡೀನಿ. ನೀವು ಅನ್ಬೋದು ಮ್ಯಾರೇಜ್ಗೆಲ್ಲ ಸಾರಿ ಹಾಕ್ಕೋಬೇಕು ಅಂಥೇಳಿ. ನಾನು ಮತ್ತು ಅದೇ ಹೇಳ್ತೀನಿ, ನನಗೆ ಕಂಫರ್ಟ್ ಆಗಂಗಿಲ್ಲ, ನನಗೆ ರೂಢಿ ಇಲ್ಲ ಅಂತ. ಅದ್ರಾಗ ಈ ಬಿಸಿಲೊಳಗೆ ಅದನ್ನು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನಿನ್ನೆ ಬರ್ತ್ಡೇ ಬ್ಲಾಗ್ ಹಾಕಿದಾಗ ನನಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಅಕ್ಕ ನಿನಗೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಚಂದ ಕಾಣಂಗಿಲ್ಲ, ಗೋಲ್ಡದ್ದನ್ನು ಹಾಕೋ, ನಿನಗೆ ಚಂದ ಕಾಣಿಸ್ತೈತಿ ಅಂಥೇಳಿ. ಹೌದಪ್ಪ, ಥ್ಯಾಂಕ್ ಯು ಸೋ ಮಚ್. ಬಟ್ ನಂದೆಲ್ಲ ಗೋಲ್ಡ್ ಇತ್ತು. ಮನೆ ಕಟ್ಟೋ ಮುಂದೆಲ್ಲನೂ ತೆಗೆದು ನಾನು ಅದನ್ನು ಸೇಲ್ ಮಾಡಿ ಮನೆ ಕಟ್ಟಿಸ್ಕೊಂಡೇನಿ. ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದೇ ಗೋಲ್ಡ್ ಇಯರಿಂಗ್ಸ್ ಇಲ್ಲ. ನೋಡೋಣಂತ, ದೇವರ ಅನುಗ್ರಹ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಸಪೋರ್ಟ್ ಇದ್ದರೆ ನಾನು ಕೂಡ ಆದಷ್ಟು ಬೇಗನೆ ತಗೊಳ್ಳೋ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೊಸದ ಗೋಲ್ಡ್ ಜ್ಯುವೆಲರಿ ಅಥವಾ ಒಂದು ಜೊತೆ ಇಯರಿಂಗ್ಸ್ ಆದರೂ ತೊಗೊಳ್ಬೇಕು. ನೋಡೋಣಂತ. ಹೌದು, ನನಗೂ ಇಷ್ಟನೇ ಗೋಲ್ಡ್. ಮತ್ತು ನೀವು ಹೇಳಿದ ಹಾಗೆ ನನ್ನ ದೊಡ್ಡ ಮುಖಕ್ಕೆ ದೊಡ್ಡ ಕಿವಿಗೆ ಅಷ್ಟೊಂದು ಸರಿ ಕಾಣಂಗಿಲ್ಲ. ನನಗೂ ಅರ್ಥ ಆಗತ್ತೆ. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬರೀ ಕಿವಿಲೇ ಹೋಗೋ ಬದಲಿ ಅವನ್ನಾದರೂ ಹಾಕ್ಕೋಬೋದಲ್ಲ ಅಂಥೇಳಿ ನನ್ನ ಬಜೆಟಿಗೆ ಬರುವಂಥವನ್ನ ತೊಗೊಂಡು ಇಟ್ಕೊಂಡಿರ್ತೀನಿ. ಅವನ್ನ ವೇರ್ ಮಾಡಿರ್ತೀನಿ. ಈಗಂತೂ ಬಂಗಾರದ ರೇಟಪ್ಪ ಎಷ್ಟೊಂದು ದುಬಾರಿ ಆಗೈತಿ. ನೋಡೋಣಂತ, ಸಾಧ್ಯ ಆದ್ರೆ ತೊಗೊಳ್ಳೋಣಂತ ಸ್ನೇಹಿತರೆ. ನೋಡ್ರಿ, ಬಸ್ ಬಂತು, ಹತ್ತಿದ್ವಿ. ಮಕ್ಕಳು ನೋಡ್ರಿ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಗುದ್ಮುರ್ಗಿ ಹಾಕಕತ್ತಾರ. ಬಸ್ಸು ಸೀಟ್ ಸಿಕ್ಕಾವ ಎಲ್ಲರಿಗೂ. ಅವ್ವ ಸ್ವಲ್ಪ ಮುಂದೆ ಕೂತಾಳ, ನಾವೆಲ್ಲರೂ ಇಲ್ಲೇ ಹಿಂದೆ ಕೂತೀವಿ ನೋಡ್ರಿ. ಪುಷ್ಪ
ಕಮಾನ ಐತಲ್ಲ ಕಮಾನ ಹಾಂ ಅಲ್ಲೇ ಒಳಗೆ ಹೋಗೋದ ನೋಡ್ರಿ ಹಾಂ ನೋಡ್ರಿ ಸೈಡ್ ಓಯ್ ಮುಂದೆ ನೋಡೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೂರ ಐತಿ ಬಸ್ ಸ್ಟಾಪಿಂದ ಬಿಸಿಲಂತೂ ಸಿಕ್ಕಾಪಟ್ಟೆ ಐತ್ರಿ ರಗಡ್ ಆಯ್ತು ನಮಗೆ ಹೋಗೋರಾಗ ಎಲ್ಲರಿಗೂ ಸಾಕಾಗೈತಿ ನಾನು ನೋಡ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಬಸ್ ಸ್ಟ್ಯಾಂಡಿಂದ ಊರಿ ಬಿಸಿಲು ಒಳಗೆ ನಡ್ಕೊಂತ ಏನಿಲ್ಲಂದ್ರೂ 1 ರಿಂದ 1.5 ಕಿಲೋಮೀಟರ್ ಆಗ್ಬೋದು ರೀ ಮನೆಯವ್ರದ್ದು ಡೆಡ್ ಎಂಡ್ ಅಂತ ಹೇಳ್ಬೋದು ಊರಿನ ಡೆಡ್ ಎಂಡಿಗೆ ಒಂದು ಕಡೆ ಬಸ್ ಸ್ಟ್ಯಾಂಡ್ ಆದ್ರೆ ಇನ್ನೊಂದು ಕಡೆ ಡೆಡ್ ಎಂಡಿಗೆ ಅವ್ರ ಮನೆ ಐತಿ ಸೊ ಹತ್ರ ಬಂದಂಗೆ ಮದುವೆ ಮನೆಯಲ್ಲಿ ರೆಕಾರ್ಡ್ ಹಾಕಿರ್ತಾರಲ್ರಿ ಸಾಂಗ್ಸ್ ಸೊ ಕಾಪಿರೈಟ್ ಒಂದು ಹೆದರಿಕೆ ನಮಗೆ ಹಿಂಗಾಗಿ ಮತ್ತು ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ಭಾಳ ಅಂದ್ರೆ ಹೈರಾಣಾದೀವಿ ರೀ ಬಿಸಿಲಿಗೆ ಭಾಳ ಅಂದ್ರೆ ಭಾಳ ಹೈರಾಣಾದ್ವಿ ಒಂದು ಆಟೋ ಕೂಡ ಇಲ್ಲ ರೀ ಈ ಒಂದು ಹಳ್ಳಿ ಒಳಗೆ ಆಮೇಲೆ ಯಾರಾದರೂ ಬರ್ತೀವಿ ಅಂತಾರೆ ಬಟ್ ಬೈಕ್ ಐತಿ ಒಬ್ಬೊಬ್ರು ಇಬ್ಬಿಬ್ರನ್ನ ಹತ್ತಿಸ್ಕೊಂಡು ಎಷ್ಟು ಸರ ಅಂತ ಅಡ್ಡಾಡೋಕ್ಕಾಗತ್ತೆ ರೀ ಹೀಗಾಗಿ ನಾವು ಬಂದ್ವಿ ಇಲ್ಲೇ ಐತಿ ಅನ್ಕೊಂತನ ಬಂದ್ವಿ ಭಾಳ ದೂರ ಇತ್ತು ಬಿಡ್ರಿ ಇಲ್ಲೆಲ್ಲರೂ ಮಾತಾಡ್ಸಕತ್ತಾರೆ ನಮಗೆ ಆದರೆ ಇಲ್ಲೇ ಸಾಂಗ್ ಹಾಕ್ಯಾರ್ರಿ ಹಿಂಗಾಗಿ ಮತ್ತು ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ಆದರೂ ಪರವಾಗಿಲ್ಲ ಅಂತ ಇಲ್ಲ ಸ್ವಲ್ಪ ಬಿಟ್ಟು ನೋಡ್ರಿ ಎಲ್ಲರೂ ಮಾತಾಡಿದ್ದು ಹಾಯ್ ಮದುಮಗ ಈಗ ಒಳಗಿನ ಅಕ್ಕಿ ಕಾಳು ಮುಗಿದು ಅಂತ ನಾಷ್ಟ ಮಾಡಿ ಎಲ್ಲರನ್ನೂ ಭೇಟಿಯಾಗಿ ನಾವಿಲ್ಲೇ ಹೊರಗಡೆ ಏನೈತಲ್ರಿ ಪೆಂಡಲ್ ಹಾಕಿದ್ರು ಸ್ಟೇಜ್ ಎಲ್ಲ ಡೆಕೋರೇಟ್ ಆಗೈತಿ ನೋಡ್ತಾ ಇರ್ಬೋದು ಇಲ್ಲೇ ಚೇರ್ಸ್ ಎಲ್ಲ ಇದ್ದವು ಮತ್ತು ಇಲ್ಲೇ ಅಲ್ಪ ಸ್ವಲ್ಪ ನೆರಳು ಸ್ವಲ್ಪ ಗಾಳಿ ಬರಾಕತ್ತಿತ್ತು ಇಲ್ಲೇ ಕೂತೀವಿ ನೋಡ್ರಿ ಎಲ್ಲರೂ ಕೂಡ ಮತ್ತು ನಮ್ಮ ಮಮ್ಮಿ ಏನು ಮಾಡಿದ್ಲು ಒಂದು ಸಾರಿ ತೊಗೊಂಡು ಬಂದಿದ್ಲು ಅಲ್ಲೇ ಹೋಗಿ ಉಟ್ಕೋತೀನಿ ಅಂಥೇಳಿ ಅದನ್ನ ಕೇಳಾಕತ್ತಿದ್ದೆ ನೋಡ್ರಿ ನಾನು ಉಟ್ಕೊಳ್ತೀನವಂತ ಒಲ್ಲೆ ಅವ್ವ ಸಾಕಷ್ಟು ಜಳ ಐತಿ ಇದು ರಗಡಾಗೈತಿ ನನಗೆ ನಾವು ಒಲ್ಲೆ ಇದ ಸೀರೆನೇ ಇರಲಿ ಅಂತ ಅಂದ್ಲು ನಿಜ ರೀ ಅಷ್ಟು ಬಿಸಿಲು ಕೂಡ ಇತ್ತು ನಮ್ಮ ತನು ಪುಟಾಣಿ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಪರಿ ಸೈಲೆಂಟ್ ಆಗೈತೆ ಅಂಥೇಳಿ ಇಲ್ಲೇ ನೋಡ್ರಿ ಹುಡುಗರು ಎಷ್ಟು ಮಸ್ತ್ ರೆಡಿ ಮಾಡ್ಸ್ಯಾರ ಅವರಿಗೆ ಬಟ್ ಅವ್ರದ್ದು ಒಂದೇ ರೀತಿ ಆಟ ನಡೆದಿತ್ತು ಅಲ್ಲಿ ಸ್ಟೇಜ್ ಮ್ಯಾಗ ಉಳ್ಳಾಡೋದು ಜಗಳಾಡೋದು ಹಾಗೆ ಸಾಂಗ್ ಹಾಕಿದ್ರಲ್ರಿ ಸಿಕ್ಕಾಪಟ್ಟಿ ಜನಪದ ಸಾಂಗ್ ಇದ್ವು ಅವರು ಕೂಡ ಡ್ಯಾನ್ಸು ಮಾಡಕತ್ತಿದ್ರು ಹಾಗೇನ ಚೇಷ್ಟೆ ಕೂಡ ಇತ್ತು ಜಗಳನೂ ಇತ್ತು ಎಲ್ಲನೂ ಇತ್ತು ಮತ್ತು ನಮಗೂ ಒಂಥರ ಎಂಟರ್ಟೈನ್ ಆಗಾಕತ್ತಿತ್ತು ಅವ್ರನ್ನ ನೋಡೋದು ಅದನ್ನು ನಾನು ಒಂಚೂರು ಏನು ಮಾಡಿದೆಪ್ಪ ವಿಡಿಯೋ ತೊಗೊಂಡೆ ನೋಡ್ರಿ ಮತ್ತು ನೋಡ್ತಾ ಇರ್ಬೋದು ಮದುಮಕ್ಕಳ ಹೆಸರು ಹಾಕ್ಯಾರ ಹುಡುಗನ ಹೆಸರು ಈರನ್ನ ಹುಡುಗಿ ಹೆಸರು ಸೋನಿಯಾ ಅಂಥೇಳಿ ಹೇಳ್ದ ಹಾಗೆ ಇಬ್ಬರು ರಿಲೇಟಿವ್ಸ ಹುಡುಗನ ಕಡೆ ಹುಡುಗಿ ಕಡೆ ಇಬ್ಬರು ರಿಲೇಟಿವ್ಸ ಮತ್ತು ಈಗ ನೋಡ್ರಿ ನರಗುಂದದಿಂದ ನಮ್ಮ ಅಕ್ಕ ಬಂದ್ಲು ನಾವೇನು ನಡ್ಕೊಂಡು ಬಂದು ಎಷ್ಟು ದೂರ ಐತಿ ಅಂತ ಹೈರಾಣಾಗಿ ನಮಗೆಲ್ಲ ಗೊತ್ತಾಗಿತ್ತಲ್ರಿ ಅದಕ್ಕೆ ನಾವೇನು ಮಾಡಿಬಿಟ್ವಿ ಅಕ್ಕರಿಗೆ ನೀವು ಬಸ್ ಸ್ಟಾಪಿಗೆ ಇಳಿದ್ಬಿಟ್ಲೆ ಹೇಳ್ರವ ಭಾಳ ದೂರ ಐತಿ ಯಾರ್ದಾರ ಗಾಡಿ ಕಳಿಸ್ತೀವಿ ಅಂಥೇಳಿ ಸೊ ಬೈಕ್ ಕಳಿಸಿದ್ವಿ ಅಕ್ಕ ಮಾಮ ಮತ್ತು ಅನು 3 ಜನ ಬರೋರಿದ್ದರು ಯಾಕಂದ್ರೆ ಅಭಿಷೇಕ್ ಅಂತೂ ನಮ್ಮ ಜೊತೆ ಧಾರವಾಡದಿಂದನೇ ಬಂದಿದ್ದಾರೆ ಅವನು ಹೀಗಾಗಿ ಅಕ್ಕರಿಗೆ ಬೈಕ್ ಕಳಿಸಿದ್ವಿ ಮತ್ತು ನಮ್ಮ ತಮ್ಮ ಮತ್ತು ಮಾಮ ಹೋಗಿ ಕರ್ಕೊಂಡು ಬಂದರು ನೋಡ್ರಿ ತಮ್ಮ ಅಂದ್ರೆ ರಮೇಶನ ಗಾಡಿ ಮೇಲೆ ಅಕ್ಕ ಬಂದ್ಲು ಹಾಗೆ ಮಾಮ ಹೋಗ್ಯಾರ ಮಾಮಾರ ಗಾಡಿ ಮೇಲೆ ಮಾಮ ಬರ್ತಾರೆ ಯಾಕಂದ್ರೆ ಭಾಳ ದೂರ ಐತ್ರಿ ಮನೆ ಹೀಗಾಗಿ ಸೊ ಈ ರೀತಿಯಾಗಿ ಇನ್ನೇನ್ರಿ ಮದುಮಕ್ಕಳ ಒಳಗಿನ ಅಕ್ಕಿ ಕಾಳೆಲ್ಲ ಬಿದ್ದಿದ್ವು ಈಗ ರೆಡಿ ಆಗಕ್ಕೆ ಹೋಗಿದ್ರು ಆಲ್ಮೋಸ್ಟ್ ರೆಡಿ ಆಗ್ಯಾರ ಇನ್ನೇನು ಬರ್ತಾರೆ ನೋಡ್ರಿ ಮತ್ತು ಟಿಫನ್ ಬಂದ್ಬಿಟ್ಲೆ ಟಿಫನ್ ಮಾಡೋನು ಅಂದ್ರೆ ನಮ್ಗೆ ಉಪ್ಪಿಟ್ಟು ಚಹಾ ಚುರ್ಮರಿ ಎಲ್ಲ ಇತ್ತು ಆದರೆ ನಾವೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಸ್ನೇಹಿತರೆ ಮನೆಯಿಂದ ಮತ್ತು ಈ ಬಿಸಿಲು ದಿನಕ್ಕೆ ರೀ ಊಟ ಅಷ್ಟೊಂದು ಸೇರಂಗಿಲ್ಲ ರೀ ನಿಮ್ಗೆ ಗೊತ್ತಿರ್ಬೋದು
ಬರೀ ನೀರು ಇಂಥದ್ದು ಬೇಕನ್ನಿಸ್ತೈತಿ. ಏನಾದರೂ ತಂಪು ತಂಪು ನೀರು, ಐಸ್ ಕ್ರೀಮು, ಜ್ಯೂಸು ಇಂಥದ್ದು ಇಷ್ಟ ಆಕೈತಿ, ಮಜ್ಜಿಗೆ. ಆದ್ರೆ ಊಟನ ಒಲ್ಲೆ ಅನ್ನಿಸ್ತೈತಿ. ಹೀಗಾಗಿ ನಾವು ಟಿಫನ್ ಮಾಡ್ಕೊಂಬಂದೇವು ತಗೋ ಒಲ್ಲೆ ಅಂತ ಅಂದ್ವಿ. ಮತ್ತು ಟೈಮ್ ಆದಂಗೆ ಎಲ್ಲ ಬಳಗ ಬರಾಕತ್ತೈತಿ ನೋಡ್ರಿ. ಊರಿಂದ ಬರ್ಬೇಕಲ್ರಿ ಎಲ್ಲರೂ. ಹುಡುಗಿ ಊರು ಸತ್ತಿಗೇರಿ ರೀ. ಸತ್ತಿಗೇರಿಯಿಂದ ಬರಬೇಕು, ಬೆನ್ಕಟ್ಟಿಯಿಂದ ನಮ್ಮ ಬಳಗ ಬರಬೇಕು, ಮತ್ತು ಇಲ್ಲಿಯವರೆಲ್ಲರೂ ಬರಬೇಕು. ಹೀಗಾಗಿ ಒಬ್ಬೊಬ್ರು ಟೈಮ್ ಆದಂಗೆ ಬರಾಕತ್ತಿದ್ರು. ನಾವು ಒಂಚೂರು ಬೇಗನೆ ಹೋಗಿದ್ವಿ ರೀ. ಬೇಗ ಹೋಗಿ ಬೇಗ ಬಂದ್ರೆ ಆಯ್ತು ಅಂತ ಹೇಳಿ, ಅಂದರೆ ಎಲ್ಲರೂ ಭೇಟಿ ಆಗ್ತೈತಿ, ಒಂದು ಸ್ವಲ್ಪ ಮಾತಾಡೋಕ್ಕೂ ಟೈಮ್ ಸಿಗ್ತೈತೆ ಅಂತ ಬೇಗನೆ ಬಂದಿದ್ವಿ ನಾವು. ಈಗ ನೋಡ್ರಿ ಮದುಮಕ್ಕಳು ರೆಡಿಯಾಗಿ ಸ್ಟೇಜಿಗೆ ಬರಾಕತ್ರು. ನೋಡ್ತಾ ಇರ್ಬೋದು. ಅಂತ ಪರಿ ಏನಂತ ಪರಿ ಏಜ್ ಅಂತಲ್ಲ, ಒಂಥರ ಸಣ್ಣ ಏಜ್. ಚೆನ್ನಾಗಿ ಕಾಣಿಸಕತ್ತಿದ್ರು, ಚೆನ್ನಾಗಿ ರೆಡಿಯಾಗಿದ್ದರು ಕೂಡ. ನೋಡ್ತಾ ಇರ್ಬೋದು. ಮತ್ತು ನಮ್ಮ ತಮ್ಮ ಬಂದು ಟಾಟಾ ಮೋಟರ್ಸ್ ಒಳಗೆ ವರ್ಕ್ ಮಾಡ್ತಾನೆ ರೀ. ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಟಾಟಾ ಮೋಟರ್ಸ್ ಕಂಪ್ನಿ ಭಾಳ ದೊಡ್ಡ ಕಂಪ್ನಿ ರೀ. ಅದ್ರೊಳಗನ ಅವನು ಕೂಡ ವರ್ಕ್ ಮಾಡ್ತಾನೆ. ಹುಡುಗಿ ಇನ್ನೂ ಈಗ ಕಲಿತಾ ಇದ್ದಾಳೆ ರೀ, ನರ್ಸಿಂಗ್ ಮಾಡ್ತಾ ಇದ್ದಾಳೆ ಆಕಿನೂ. ಇನ್ನೊಂದು ವರ್ಷ ಐತಂತ. ಸೊ ಹಿಂಗೆ, ಯಾಕಂದರೆ ಕೇಳ್ತೀರಿ ನಿಮ್ಮ ತಮ್ಮ ಏನು ವರ್ಕ್ ಮಾಡ್ತಾರ ಅಂಥೇಳಿ, ಅದಕ್ಕೋಸ್ಕರ ನಾನು ಹೇಳಿದೆ ನೋಡ್ರಿ. ಸೊ ಕ್ಯೂಟಾಗಿ ಕಾಣಿಸಕತ್ತಿದ್ರು, ಮಸ್ತಾಗಿ ರೆಡಿ ಕೂಡ ಆಗಿದ್ರು. ಮತ್ತು ನಾವಂತೂ ಕೆಳಗಡೆ ಕೂತ್ಕೊಂಡು ಜಾಸ್ತಿ ಮಾಡಿದ್ದು. ಫ್ಯಾನ್ ಅವ್ರಿಗೆಷ್ಟೇ ಅಂಥೇಳಿ. ಸೊ ಅವ್ರಿಗೆಷ್ಟೇ ಇರ್ತದಲ್ರಿ ಫ್ಯಾನ್. ಅಷ್ಟೊಂದು ಬಿಸಿಲಿತ್ತು ಸ್ನೇಹಿತರೆ, ನಿಜವಾಗ್ಲೂ ಅದರದ್ದೇ ಡಿಸ್ಕಷನ್ ನಡೆದಿತ್ತು. ಕೂಲರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇದ್ರದ್ದನ್ನು ಡಿಸ್ಕಷನ್ ಆಗಿತ್ತು. ತಡಿ ನಮ್ಮ ಕಡೆನೂ ಹೊಳತೈತೆ ತಡಿ, ನಮಗೊಂಚೂರು ಗಾಳಿ ಬರ್ತೈತೆ ತಡಿ ಅಂತೇಳಿ. ಬಟ್ ಪಾಪ ಅವರು ನಮ್ಗಿಂತನೂ ಮೇಕಪ್ ಅಂದ್ರೆ ಹಂಗೆ ಅವ್ರೇನು ಅಂಥ ಪರಿ ನಮ್ಮ ಕಡೆ ಸಿಟಿ ಒಳಗೆ ಅಷ್ಟು ಆಗುವಷ್ಟು ಏನು ಮೇಕಪ್ ಮಾಡಿಲ್ಲ ಬಿಡ್ರಿ. ಬಟ್ ಹಾಕ್ಕೊಂಡಿರೋ ಬಟ್ಟೆ ಏನದಾವಲ್ರಿ, ಅದಕ್ಕಿನ್ನೂ ಕೂಡ ಸೆಕೆ ಆಗ್ತೈತಿ. ಮತ್ತು ಎಲ್ಲರೂ ಕೂಡ ಮಾತಾಡ್ಸೋರು, ನಿಂತಲ್ಲೇ ನಿಲ್ಲೋದಾಗ್ತೈತಿ. ಸೊ ಅವ್ರಿಗೆ ಬೇಕ್ರಿ, ಅವ್ರು ಮೊದಲು ಫ್ರೆಶ್ ಆಗಿರ್ಬೇಕು. ಹಂಗೆ ಅಂಥೇಳಿ ಫ್ಯಾನ್ ಆ ಕಡೆನೇ ಇತ್ತು, ಅದು ಒಂದೇ ಒಂದು ಫ್ಯಾನ್ ಇತ್ತಲ್ರಿ, ಹೀಗಾಗಿ. ಸೊ ಈಗೇನೈತೆ ರೀ, ಸ್ವಾಮಿಗಳು ಅಂತಾರೆ ಇವರಿಗೆ. ಸೊ ಅವರೆಲ್ಲ ಬಂದರು. ಇನ್ನು ದೈವದ ಅಕ್ಕಿ ಕಾಳು ಅಂತೀವಿ ನಾವು, ಒಳಗಿನ ಅಕ್ಕಿ ಕಾಳೆಲ್ಲ ಆಯ್ತು ರೀ. ಈಗೇನೈತಿ ದೈವದ ಅಕ್ಕಿ ಕಾಳು ಅಂಥೇಳಿ. ಈಗ ಹೊರಗಡೆ ಮತ್ತು ಒಂದು ಸರಿ ವರಮಾಲ ಮಾಡಿಸಿ, ಈಗ ಒಂದು ಸರಿ ಮಂತ್ರ ಪಠನೆ ಮಾಡಿಸಿ, ಮತ್ತು ಈಗ ಅಕ್ಷತೆನ ಹಾಕಿಸ್ತಾರೆ ನೋಡ್ರಿ. ಹೆಂಗೆ ಕಾಣಕತ್ತಾರ. ಮತ್ತು ಈ ಒಂದು ಹಳ್ಳಿಯ ಸೊಗಡಿನ ಮದುವೆ ರೀ. ಹಳ್ಳಿ ಮನೆ, ಹಳ್ಳಿ ವಾತಾವರಣ, ಹಳ್ಳಿ ಒಳಗೆ ಯಾವ ರೀತಿ ಪೆಂಡಾಲ್ ಇರ್ತೈತಿ, ಯಾವ ರೀತಿ ಮದುವೆ ಇರ್ತೈತಿ, ಅದು ಒಂದನ್ನು ಶೇರ್ ಮಾಡೇ ನೋಡ್ರಿ ನಾನು. ಇದೇ ಥರ ಇರ್ತಾವೆ ಸಿಂಪಲ್ಲಾಗಿ ಮದುವೆ. ಬಟ್ ಎಲ್ಲ ಇರ್ತೈತೆ ರೀ, ಆದರೆ ಎಲ್ಲನೂ ಕೂಡ ಮನೆ ಮುಂದೆನೇ ಮಾಡ್ತಾರಂಥೇಳಿ. ಹಾಲ್ ಒಳಗೆ ಇರಂಗಿಲ್ಲ ಅಷ್ಟೇ, ಬಿಟ್ರೆ ಎಲ್ಲನೂ ಮಾಡಿರ್ತಾರೆ ಅವರು ಕೂಡ. ಮತ್ತು ನಮ್ಗಿಂತನೂ ಹೆಚ್ಚಿನ ಒಂದು ನೇಮ ನಿತ್ಯಗಳು ಅವೆಲ್ಲ ಏನು ಪದ್ಧತಿ ಇರ್ತಾವೆ ರೀ, ಒಂದು 4-5 ದಿನದಿಂದನೇ ಪದ್ಧತಿ ಶುರುವಾಗಿರ್ತಾವೆ. ಎಲ್ಲನೂ ಅಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ದೇವ್ ಕಾರ್ಯ ಆಗಿರ್ಬೋದು, ಒಳಕಲ್ ಪೂಜೆ ಆಗಿರ್ಬೋದು, ಮುತ್ತೈದೆಯರಿಗೆ ಇಡೋದಾಗಿರ್ಬೋದು, ಜೋಗಮ್ಮಗಳಿಗೆ ಮಾಡೋದಾಗಿರ್ಬೋದು, ಹಾಗೇನ ಏನಪ್ಪ ಬಳೆ ಉಡ್ಸೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಅರಿಶಿನ ಶಾಸ್ತ್ರ ಆಗಿರ್ಬೋದು, ಫುಲ್ ಡಿಟೇಲಾಗಿ ಡೀಪಾಗಿ ಮಾಡ್ತಾರೆ ರೀ ಹಳ್ಳಿ ಒಳಗೆಲ್ಲ. ನಾವೆಲ್ಲ ಶಾಸ್ತ್ರಕ್ಕೋಸ್ಕರ ಏನೋ ನೇಮ ಮಾಡ್ಬೇಕಂತ ಹೇಳಿ ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಬಟ್ ಅಲ್ಲಿ ಹಂಗಿರಂಗಿಲ್ಲ, ಎಲ್ಲನೂ ಒಂದೊಂದು ದಿವ್ಸ ಒಂದೊಂದು ಥರ ಮಾಡ್ತಾರೆ. ಚೆನ್ನಾಗಿ ಅನ್ನಿಸ್ತ್ರಿ. ಎಲ್ಲರನ್ನೂ ಭೇಟಿ ಆದ್ವಿ ನಾವು ಕೂಡ ಮಸ್ತಾಗೆ. ಮತ್ತು ಇನ್ನೂ ಒಂದು 2 ದಿನ ಮುಂಚೆ ಬರಬೇಕಕ್ಕ ನೀನು ಅಂತನೂ ಕೂಡ ಹೇಳಿ ಹೋಗಿದ್ದ ನಮ್ಮ ತಮ್ಮ. ಬಟ್ ನಾನಂತೂ ಎಲ್ಲಿ ಹೋದರೂ ವಸ್ತಿ ಅಂತೂ ಹೋಗೋಕೆ ಆಗಂಗಿಲ್ಲ ರೀ. ಬಟ್ ಮಿಸ್ ಮಾಡೋಂಗಿಲ್ಲ, ಅವತ್ತ ಹೋಗಿ ಅವತ್ತ ಬಂದರೂ ಕೂಡ ಅಟೆಂಡ್ ಆಗೇ ಆಗ್ತೀನಂತ. ಸೊ ನೋಡಿರಿ ಎಷ್ಟೊಂದು ಬಳಗ ಬಂದೈತಂತ ಹೇಳಿ. ಸಾಕಷ್ಟು ಜನ ಬಂದೇ ಬಿಟ್ಟರು ಅಕ್ಕಿ ಕಾಳು ಟೈಮಿಗೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ನಾನು ಈ ರೀತಿ ಎಲ್ಲ ತಿಳಿಸಿ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ರೇ ನಿಮ್ಗೆ ಅರ್ಥ ಆಗ್ತೈತಿ. ನಾನು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಟು ಸುಮ್ಮನೆ ವಿಡಿಯೋ ಪ್ಲೇ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ, ಬೋರ್ ಆಗ್ತೈತೆ ಅಂತ ನನ್ನ ಅನಿಸಿಕೆ. ಮತ್ತು ನನ್ನ ಒಂದು ಫ್ಯಾಮ್ಲಿ ಮತ್ತು ನನ್ನ ಫ್ಯಾಮ್ಲಿ ಒಳಗೆ ಆಗುವಂಥ ಒಂದು ಫಂಕ್ಷನ್ ಡೀಟೇಲ್ಸ್ ಆಯಿತು, ಟ್ರೆಡಿಷ್ನಲಿ ಏನೇನು ಮಾಡ್ತಾರೆ ಏನಿಲ್ಲ, ಅದನ್ನೆಲ್ಲ ನನ್ನ ತಿಳುವಳಿಕೆ ಎಷ್ಟೈತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಆಸೆ. ಹೀಗಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇರ್ತೀನಿ. ಕೆಲವೊಬ್ರು ಹೇಳ್ತಾರೆ ಏನು ಮಾತಾಡ್ತಿ ಎಷ್ಟು ಮಾತಾಡ್ತಿ ಅಂತಲೂ ಒಬ್ಬೊಬ್ರು ಅಂತಿರ್ತಾರೆ. ಬಟ್ ಮಾತಾಡ್ದೆ ಹೋದರೆ ಅದು ತಿಳಿಯಂಗಿಲ್ಲ ರೀ. ಮತ್ತು ಆ್ಯಸ್ ಇಟ್ ಈಸ್ ನಾ ವಿಡಿಯೋ ಹಾಕಬೇಕಂದ್ರೆ ಸಿಕ್ಕಾಪಟ್ಟಿ ಗದ್ದಲ ಕೂಡ. ಆಮ್ಯಾಗ ಮದುವೆ ಮನೆ ಆದ್ದರಿಂದ ಸಾಂಗ್ ಎಲ್ಲ ಹಾಕಿರ್ತಾರೆ, ಅದು ಕೂಡ ಸರಿ ಅನ್ಸಂಗಿಲ್ಲ. ಹೀಗಾಗಿ ನಾನು ಮಾತಾಡಕತ್ತೀನಿ ನೋಡ್ರಿ.
ಯುವದ ಯೋಗಿಗಳೆಲ್ಲ ನಿನ್ನ ಘನವಂ ಮುದ್ದಾಡಿ ಕೊಂಡಾಡುವರಂ ಶುಭಲಗ್ನವರ ಕಣ್ಣಿಗಿತ್ತು ಪರಿ ಪೂರ್ಯಾಕ್ಷರ ಮಂಗಲಂ ವರಸಪ್ತ ವಿದ್ಯ ಪ್ರಾಯತಿಶಂ ಸದ್ಭಕ್ತಿ ಶಾಂತತ್ಪದಂ ಧೈರ್ಯ ರೂಪವರ್ಗಂ ಕನ್ನಪ್ರದಮ್ಮ ಕುರುಮಗೈ ಸರ್ವಮ್ಯಾಸ್ಯ ಸತ್ಯವಾನಿ ಸುಗುಣೇ ಸೌಂದರ್ಯ ವೈಯಾರ್ಯಂ ಗುರುಬಂಧು ಜನ ಕನ್ಯೆ ನೋಡಿ ವರ್ಗಂ ಸೂರ್ಯಾಕ್ಷರಾಮಂಗಲಂ ನೆಲಸದ್ರವ್ಯಾಧಿಗತಾಯ ತಂದೆ ಗಳವಂ ಸನ್ನಾದ ಕಂದವರಂ ಗುರುವಿನ್ ಮದುವೆಯ ಮಾಡುವರಿನ್ ಗುರವರಂ ಮಾಡಬಾರ್ದು ಮಾಡ್ದಾಗಲೇ ಫಲದೋಷಂ ದುರ್ದೈವ ಕೂಡಿದ ಜನಕಂ ಪಾಪತ್ತ ಮಾರ್ಗಂ ಬುಧೈ ಶನಿಯಕ್ಕಂಬಳಿ ಗುರುಪಾಕ್ಷ ಸೂರ್ಯಾತ್ ಸದಾ ಮಂಗಲಂ ಶುಭ ಮುಹೂರ್ತೆ ಸಾವಧಾನಂ ಶುಭಲಗ್ನೇ ಸಾವಧಾನಂ ತದೇವ ಲಗ್ನಂ ಸುಜನಂ ತು ದೇವಾ ತಾರಾಬಲಂ ಸುದೇವಲಂ ತು ದೇವಾ ವಿದ್ಯಾಬಲಂ ದೈವಬಲಂ ತು ದೇವಾ ಧೌರೀಪತೆ ಗುರುಂ ಸ್ಮರಾಮಿ ಜಯ ಮಂಗಲಂ ಜಯ ಜಯ ಸ್ಮರಣಂ ಇವತ್ತು ನನ್ನ ಫೋನ್ ಉಳಿದಿದ್ದ ಹೆಚ್ಚು ನೋಡ್ರಿ. ಒಂದು ಕೈಲೇ ವಿಡಿಯೋ ಮಾಡ್ತಾ ಒಂದು ಕೈಲಿ ಅಕ್ಷತೆ ಹಾಕಿದೆ. ಬಾಜು ಇದ್ದ ನನ್ನ ಮಗ ಅಕ್ಷತೆ ಹಾಕಕ್ಕೆ ಹೋಗಿ ಕೈ ನನ್ನ ಮೊಬೈಲಿಗೆ ಬಡದು ಮೊಬೈಲ್ ಇಷ್ಟು ದೂರ ಹೋಗಿ ಬಿದ್ದುಬಿಡ್ತು. ಪುಣ್ಯ ಏನೂ ಆಗಲಿಲ್ಲ. ಯಾರಾದರೂ ಕಾಲ್ಗಿಲ್ ಇಟ್ಟಿದ್ರೆ ಇಲ್ಲ ಏನಾದರೂ ಕಲ್ಲಿಗಿಲ್ ಮೇಲೆ ಬಿದ್ದಿದ್ರೆ ಮೊಬೈಲ್ ಹೋಗ್ಬಿಡ್ತಿತ್ತು. ಮೊಬೈಲ್ ಹೋಯ್ತಂದ್ರೆ ನಂದು ಜೀವನನ ಹೋದಂಗೆ ರೀ. ಯಾಕಂದ್ರೆ ಅದ ಇರೋದು ಮೇನ್ ಮೊಬೈಲನ. ಅದು ಕೂಡ ತಂಗಿ ಮತ್ತು ಕಾವೇರಿ ಗಿಫ್ಟ್ ಕೊಟ್ಟಿದ್ದು. ಅದರಿಂದ ಜೀವನ ನಡೆದೈತಿ. ನಾನಂತೂ ಸಿಕ್ಕಾಪಟ್ಟಿ ಗಾಬರಿ ಆಗಿಬಿಟ್ಟೆ ಮೊಬೈಲ್ ಬೀಳೋತ್ಲೆ ಅಂತಂದ್ರೆ. ದೇವರ ಪುಣ್ಯ ಏನೂ ಆಗಿಲ್ಲ ಪುಣ್ಯಕ್ಕೆ. ನೋಡ್ರಿ ನಾವು ಕೂಡ ಸ್ಟೇಜ್ ಮೇಲೆ ಹೋದ್ವಿ, ಫೋಟೋ ತೆಗೆಸ್ಕೊಂಡ್ವಿ, ಹಾಗೆ ವಿಶ್ ಕೂಡ ಮಾಡಿದ್ವಿ, ಅವರಿಗೆ ಆಶೀರ್ವಾದ ಕೂಡ ಮಾಡಿದ್ವಿ. ಅವ್ರ ಹೆಸರು ಕೂಡ ಕೇಳಿದ್ವಿ. ಹುಡುಗನ ಕಡೆ ಹುಡುಗಿ ಹೆಸರು ಕೇಳೋದು, ಹುಡುಗಿ ಕಡೆ ಹುಡುಗನ ಹೆಸರು ಕೇಳೋದು, ಅದು ಒಂದು ಮಜಾನ. ಬಟ್ ಮೊದಲೆಲ್ಲ ಚೆನ್ನಾಗಿ ಏನೋ ಒಡಪ ಇಟ್ಟು ಹೇಳ್ತಿದ್ರು. ಈಗಿನವ್ರಿಗೆ ಏನೋ ಒಡಪ ಬರೋದಿಲ್ಲ. ಆದರೂ ಕೂಡ ನಮ್ಮ ಸಮಾಧಾನಕ್ಕೆ ಕೇಳಿ ಬಂದ್ವಿ. ಮತ್ತು ಊಟಕ್ಕೆ ಬಂದ್ವಿ ನೋಡ್ರಿ. ಊಟಕ್ಕೆ ರೊಟ್ಟಿ, ಚಪಾತಿ, ಬದನೆಕಾಯಿ, ಹೆಸರು ಕಾಳು ಪಲ್ಯ, ಕೋಸಂಬರಿ ಮತ್ತು ಸ್ವೀಟ್ ಇತ್ತು, ಉಪ್ಪಿನಕಾಯಿ. ಬಟ್ ಹಾಕಿಸ್ಕೊಂಡು ಬಂದೆ. ಊಟನ ಮಾಡೋಕ್ಕಾಗಲ್ತಾಗಿತ್ತು ನನಗಂತೂ. ಇಲ್ಲಾಂದರೆ ಎಷ್ಟು ಇಷ್ಟಪಟ್ಟು ಊಟ ಮಾಡ್ತೀನಿ ನಾನೆಲ್ಲ. ಬಟ್ ಇವತ್ತಿನ ಈ ಒಂದು ಬಿಸಿಲಿನ ತಾಪಕ್ಕೆ ನನಗಂತೂ ತುಂಬಾ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವ ಊಟ ಬೇಡ ಏನು ಬೇಡ, ಬಡ ಬಡ ಊರಿಗೆ ಬಂದ್ರೆ ಸಾಕಾಗಿ ಬಿಟ್ಟಿತ್ತು ನನಗೆ. ಅದ್ರಾಗ ಹುಡುಗರ್ದ್ರಿ ನೀರು ಬೇಕಾಗಿದ್ವು, ಅವರಿಗೆ ನೀರು ದೂರ ಇದ್ವು. ಸೊ ಹೆಂಗೋ ಏನೋ ಮಾಡಿ ಮ್ಯಾನೇಜ್ ಮಾಡಿ ಎಲ್ಲ ಮುಗಿಸಿ ಬಸ್ ಹಿಡಿದು ಬಂದ್ವಿ ಧಾರವಾಡಕ್ಕೆ. ಧಾರವಾಡ ಮುಟ್ಟಿದ್ವಿ. ಬಂದು ಬಸ್ ಸ್ಟ್ಯಾಂಡ್ನಾಗ ಒಂದು 10 ನಿಮಿಷ ಕೂತ್ಕೊಂಡು ಮಕ್ಳಿಗೆ ಜ್ಯೂಸು, ನಮಗೆ ನೀರು, ಮೊದಲು ಅದನ್ನೆಲ್ಲ ಕುಡಿದು ರಿಲ್ಯಾಕ್ಸ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಹೊತ್ತು. ಆ ನಂತರ ಹೊರಡೋದಂಥೇಳಿ ನಾನು ಇಲ್ಲಿ ಬಂದಾದ ನಂತರ ಆಟೋದವ್ರಿಗೆ ಕಾಲ್ ಮಾಡಿದ್ದೆ. ಬಿಫೋರ್ನ ಮಾಡ್ಬೇಕು ಅಂದ್ಕೊಂಡೆ, ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಯಾಕಂದ್ರೆ ನನಗೆ ಸೀಟ್ ಸಿಕ್ಕಿರಲಿಲ್ಲ ಬಸ್ನಾಗ. ಅಲ್ಲಿಂದ ನಿಂತ್ಕೊಂಡೆ ನಾ ಬಂದೆ. ಮೊದಲ ಹೈರಾಣಾಗಿತ್ತು. ಅದ್ರಾಗ ಮತ್ತು ಬಸ್ನಾಗ ನಿಂತ್ಕೊಂಡ ಬಂದೆ, ಸೀಟ್ ಇರಲಿಲ್ಲ ಅಂತ. ಸೊ ಹೀಗಾಗಿ 2 ನಿಮಿಷ ಇಲ್ಲಿ ಕೂತ ಫೋನ್ ಮಾಡಿದ್ರಾಯ್ತು, ಅಲ್ಲೇ ಮಟ್ಟ ಸ್ವಲ್ಪ ನೀರು ಕುಡಿದ್ರಾಯ್ತು ಅಂಥೇಳಿ ಈಗ ಬಂದು ಕಾಲ್ ಮಾಡೀನಿ. ಅಷ್ಟೋಗ ಅಂದ್ರೆ ನೋಡ್ರಿ ಎಲ್ಲರೂ ನೀರು ತೊಗೊಂಡು ನೀರು ಕುಡಿಯಾಕತ್ತಾರ. ಸರಿ, ಮತ್ತೀಗ ಎಲ್ಲರೂ ನಮ್ಮ ಮನೆಗೆ ಹೋಗೋದಲ್ರಿ, ಅದನ್ನು ಹೇಳ್ತಾ ಇದ್ವಿ. ಹಿಂಗಾತು ಹಂಗಾತು, ಎಷ್ಟು ಬಿಸಿಲಿತ್ತು, ಮದುವೆ ಮಸ್ತ್ ಆತು ಇರ್ತದಲ್ರಿ. ಮತ್ತು ಡಿಸ್ಕಷನ್ ನಮ್ಮದೆಲ್ಲ ಇದೇ ನಡೆದೈತೆ ನೋಡ್ರಿ ಸ್ನೇಹಿತರೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಇವತ್ತಿನ ಈ ಲಾಗ ತಿಳಿಸ್ರಿ. ಒಂದು ನೀರಿನ ಬಾಟ್ಲಿ ನಾವು ಹೋಗ್ತೀವಿ ತಗೋ, ಆಟೋ ಬಂದೈತಿ. ಬಾಬೆ ಸಾಲದಲ್ಲಿ ತಗೋ, ಅಷ್ಟು ಅಕ್ಕಿಗೆ ಹೋಗ್ಬೇಕು, ಆದ್ರೆ ಅಕ್ಕಿಗೆ ಅವ್ರಿಗೆ ಆಗ್ಬೇಕಲ್ಲ. ಹಾಂ ಬಾ. ಬಾಯ್ ಬಾಯ್.